ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮ ವ್ಲಾಗಲ್ಲಿ ತೊಗರಿಕಾಳು ಸಾಂಬಾರು ಮಾಡೋಕ್ಕೆ ತೋರಿಸ್ತಿದ್ದೀವಿ. ಒಂದು ಜಾರಲ್ಲಿ ಸ್ವಲ್ಪ ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಧನಿಯಾ ಪುಡಿ, ಖಾರ ಪುಡಿ, ಕಡಲೆ, ಗಸಗಸೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೇಲೂ ತೊಗರಿಕಾಳು ಇರುತ್ತೆ. ಆ ತೊಗರಿಕಾಳನ್ನ ಯೂಸ್ ಮಾಡ್ಕೊಂಡು ಇದೊಂದು ಸಾಂಬಾರನ್ನ ಟ್ರೈ ಮಾಡಿ, ಇನ್ನೂ ಸೂಪರಾಗಿರುತ್ತೆ. ಸೊ ನಾವು ಅದೇ ಥರ ತೊಗರಿಕಾಳು ತಂದಿದ್ವಿ. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ತೊಗೊಂಡು ನಾನು ಸಾಂಬಾರು ಮಾಡ್ತಿದ್ವಿ. ಈಗ ಅದು ಸ್ವಲ್ಪ ನೀಟಾಗಿ ಎಲ್ಲ ಹಸಿಸ್ ಮೇಲೆ ಹೋದ್ಮೇಲೆ ಒಂದು ಮಿಕ್ಸಿಲಿ ನಾವು ಫ್ರೈ ಅಂದರೆ ರುಬ್ಕೊಂಡಿರ್ತೀವಲ್ಲ, ಆ ರುಬ್ಬಿದ ಮಸಾಲೆನ ಹಾಕ್ಕೊಂಡು ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಯಾವುದೇ ಅಡುಗೆ ಆದ್ರೂ ಕೂಡ ಯಾವುದೇ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದು ಚೆನ್ನಾಗಿ ನಾವು ಬಾಡಿಸ್ಕೊಂಡು ಹಸಿಸ್ ಮೇಲೆ ಹೋಗೋದಾದರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ನಂಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಟಿಪ್ಸ್ ಇದು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ಸೊ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಅದಾದಮೇಲೆ ಹುಣಸೆಹಣ್ಣು ರಸ ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ನಾವು ರುಬ್ಬೇಕಾದ್ರೆ ಟೊಮೆಟೊ ಹಾಕಿರ್ತೀವಿ, ನೋಡ್ಕೊಂಡು ಹುಣಸೆಹಣ್ಣು ರಸನ ಹಾಕಿ, ಆಮೇಲೆ ನೀರನ್ನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಒಂದು 2 ಅಥವಾ 3 ವಿಷಲ್ ಬರೋವರೆಗೂ ಇಟ್ಕೊಂಡು ಆಫ್ ಮಾಡಿದ್ರೆ ನಿಮಗೆ ಘಮ ಘಮ ರುಚಿಯಾಗಿರೋ ಸಾಂಬಾರು ರೆಡಿಯಾಗಿರುತ್ತೆ. ಒಂದ್ಸಲ ಎಲ್ಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಟೇಸ್ಟ್ನ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅನ್ನಿ, ಇಲ್ಲ ಅಂತ ಅಂದರೆ ಇಲ್ಲ ಅಂತ ಟೈಪ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.